ನಮಸ್ಕಾರ ಸ್ನೇಹಿತರೆ, ಎಲ್ಲ ಮಹಿಳೆಯರಿಗೆ 10,000 ಕೇಂದ್ರ ಸರ್ಕಾರದಿಂದ ಜಮೆ ಏನಂತ ನೋಡೋಣ ಬನ್ನಿ ಸ್ನೇಹಿತರೆ. ಏನಂದರೆ ಗುಡ್ ನ್ಯೂಸ್, ಅಂದರೆ ಭರ್ಜರಿ ಗುಡ್ ನ್ಯೂಸ್ ಸ್ನೇಹಿತರೆ. ಈಗ ಕೇಂದ್ರ ಸರ್ಕಾರದಿಂದ ಪ್ರತಿ ಮಹಿಳೆಗೆ, ಅಂದರೆ ಒಂದು ಕುಟುಂಬದ ಮಹಿಳೆಗೆ 10,000 ರೂಪಾಯಿಯನ್ನು ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದರಲ್ಲಿ ಒಟ್ಟು 75 ಲಕ್ಷ ಮಹಿಳೆಯರಿಗೆ 10,000 ಅವರಿಗೆ ಖಾತೆಗಳಿಗೆ ಡೆಬಿಟ್ ಮೂಲಕ ಜಮೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ಸ್ನೇಹಿತರೆ. ಹಾಗಿದ್ದರೆ 10,000 ರೂಪಾಯಿ ಯಾರಿಗೆಲ್ಲ ಸಿಗುತ್ತೆ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ. ಅದಕ್ಕೂ ಮೊದಲು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನಲ್ಲಿ ಕ್ಲಿಕ್ ಮಾಡಿಬಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ. ಏನಂದರೆ ಕಳೆದ 2 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರದಿಂದ ಪ್ರತಿ ಮನೆಯ ಒಡತಿಗೆ 2,000 ರೂಪಾಯಿ ಹಣ ಬರ್ತಾ ಇದೆ. ಅದು ಗೃಹಲಕ್ಷ್ಮಿ ಹಣ ಸ್ನೇಹಿತರೆ. ನೀವು ಇವಾಗಲೇ ಕಾಂಗ್ರೆಸ್ ಸರ್ಕಾರದಿಂದ ಗೃಹಲಕ್ಷ್ಮಿ ಹಣ ಯೋಜನೆ ಅಡಿ 21 ಕಂತುಗಳು ಟೋಟಲ್ 42,000 ರೂಪಾಯಿ ಕಾಂಗ್ರೆಸ್ ಸರ್ಕಾರ ನಿಮ್ಮ ಖಾತೆಗಳಿಗೆ ಡೆಬಿಟ್ ಮೂಲಕ ನೇರವಾಗಿ ಜಮಾ ಮಾಡಿದೆ. ಅದೇ ರೀತಿ ಮೋದಿ ಸರ್ಕಾರ ಕೂಡ ಈಗ ರೂಪಾಯಿಯನ್ನು ನೇರವಾಗಿ 75 ಲಕ್ಷ ಮಹಿಳೆಯರಿಗೆ ಜಮೆ ಮಾಡ್ತಾ ಇದೆ. ಅದು ಎಲ್ಲಪ್ಪ ಅಂದರೆ CM ಮಹಿಳಾ ರೋಜ್ಗಾರ್ ಯೋಜನೆ. ಈ ಯೋಜನೆ ಬಿಹಾರದ ಪಾಟ್ನಾದಲ್ಲಿ ಮೋದಿಯವರು ಚಾಲನೆ ಕೊಟ್ಟಿದ್ದಾರೆ. ಇನ್ನೇನು ಬಿಹಾರದಲ್ಲಿ ಚುನಾವಣೆ ನಡೆಯುತ್ತೆ, ಆ ಕಾವಿನ ಹೊತ್ತಿನಲ್ಲೇ NCO ಈ ಯೋಜನೆಯ ಚಾಲನೆ ನೀಡಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ಮಹಿಳಾ ಸಬಲೀಕರಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಯೋಜನೆ ಬರೀ ಬಿಹಾರದ ಮಹಿಳೆಯರಿಗೆ ಮಾತ್ರ. ಅಲ್ಲಿನ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರಿಂದ ಯೋಜನೆಗೆ ಮೋದಿ ಅವರ ಜೊತೆ ಚಾಲನೆ ಸಿಕ್ಕಿದೆ ಸ್ನೇಹಿತರೆ. ಏನಪ್ಪ ಅಂದರೆ ಇದರ ಜೊತೆಯಲ್ಲಿ ಗೃಹಲಕ್ಷ್ಮಿ ಮಾದರಿಯಲ್ಲಿ ಬಿಹಾರದ RJD ಪಕ್ಕದಲ್ಲಿ ಘೋಷಣೆ ಮಾಡಿದೆ. ನಾವೇನಾದರೂ ಅಧಿಕಾರಕ್ಕೆ ಬಂದರೆ ಕುಟುಂಬದ ಮನೆ ಒಡತಿಗೆ ನಾವು ರೂಪಾಯಿಯನ್ನು ಕೊಡ್ತೀವಿ ಅಂತ ಅಲ್ಲಿ RJD ಕೂಡ ಘೋಷಣೆ ಮಾಡಿದೆ ಸ್ನೇಹಿತರೆ. ನೋಡಿ, ಕಾಂಗ್ರೆಸ್ ಸರ್ಕಾರದ ಕರ್ನಾಟಕದ ಗೃಹಲಕ್ಷ್ಮಿ ಹಣ ಯೋಜನೆಯನ್ನು ಮೋದಿಯವರು ಅಂದರೆ BJP ಪಕ್ಷವು ಬಿಹಾರದಲ್ಲಿ ಪ್ರಯೋಗ ಮಾಡಿದೆ ಸ್ನೇಹಿತರೆ. ನೋಡಿ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ವರ್ಷಕ್ಕೆ 24,000 ಕೊಟ್ಟರೆ ಅಲ್ಲಿ ಒಂದೇ ಸಾರಿ 10,000 ರೂಪಾಯಿಯನ್ನು ಕೊಡುವ ಒಂದು ಹೊಸ ನಿಯಮವನ್ನು ಜಾರಿಗೆ ಮಾಡಲಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಮಾಹಿತಿ ಯಾರಿಗೆಲ್ಲ ಇಷ್ಟವಾಯಿತು ಅವರು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೇ ಥರ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ದಯವಿಟ್ಟು ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಹೊಸ ವಿಡಿಯೋ ಹಾಕಿದರೆ ನಾನು ನಿಮಗೆ ತಕ್ಷಣ ಬರುತ್ತೆ ಸ್ನೇಹಿತರೆ, ಅದಕ್ಕೋಸ್ಕರ.